ಮೊದಲಿಗೆ ತಲಕಾಡು ಗ್ರಾಮ ಪಂಚಾಯತಿಯಿಂದ ತಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಈ ದಿನ ತಲಕಾಡು ಗ್ರಾಮ ಪಂಚಾಯತಿ 2020ರಿಂದ 25ರ ಒಂದು ಅವಧಿ ಏನಿದೆ ಮುಕ್ತಾಯಗೊಳ್ಳುವಂತಕ್ಕಂಥ ಒಂದು ಮುಕ್ತಾಯಗೊಂಡಿದ್ದು, ಅದರಂತೆ ಪುನಃ ತಲಕಾಡು ಗ್ರಾಮ ಪಂಚಾಯತಿ ತಮ್ಮೆಲ್ಲರಿಗೂ ತಿಳಿದಂತೆ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೆ ಏರಿರೋದ್ರಿಂದ ಈ ಒಂದು 2020ರಿಂದ 25ರ ಅವಧಿಯಲ್ಲಿ ತಲಕಾಡು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರು ಇರ್ಬೋದು, ಉಪಾಧ್ಯಕ್ಷರು ಇರ್ಬೋದು, ಎಲ್ಲ ಸರ್ವ ಸದಸ್ಯರು ಇರ್ಬೋದು, ಈ ಒಂದು ತಲಕಾಡು ಮತ್ತು ಒಡೆಯಂದಳ್ಳಿ ಗ್ರಾಮದ ಅಭಿವೃದ್ಧಿಗೋಸ್ಕರ ಹಲವಾರು ನಿರ್ಣಯಗಳು ಕೈಗೊಂಡು ತಲಕಾಡು ಮತ್ತು ಒಡೆಯಂದಳ್ಳಿ ಗ್ರಾಮದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗಿ ಜನರಿಗೆ ಪೂರಕವಾಗಿ ಜನಪರವಾದ ಒಂದು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅವರದೇ ಆದಂತಹ ಸಮಾರಂಭಗಳ ಮೂಲಕ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದರ ಮೂಲಕ ಕಾರ್ಯಪ್ರವೃತ್ತರಾಗಿ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿ ಇವತ್ತು ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್, ತಲಕಾಡು ಗ್ರಾಮ ಪಂಚಾಯತಿಯಿಂದ. ತಲಕಾಡು ಗಡಿಗಳ ರಾಜ್ಯ ಐತಿಹಾಸಿಕ ಸ್ಥಳ ಇದು. ವಿಶ್ವ ಪರಂಪರೆಗೆ ಹಲವಾರು ವರ್ಷಗಳಿಂದ ಬೇಡಿಕೆ ಇದೆ, ಸೇರಿಸಬೇಕು ಅಂತ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಗೂ ಕೂಡ ತಲಕಾಡು ಒಂದು ಗಂಗರ ರಾಜಧಾನಿಯಾಗಿ ಆಳ್ವಿಕೆಯಾದಂತಹ ಒಂದು ಸುಪ್ರಸಿದ್ಧ ವಿಶ್ವಪ್ರಸಿದ್ಧ ಸ್ಥಳ. ಈ ಒಂದು ಸ್ಥಳ ತಲಕಾಡು ಮರಳುಗುಡ್ಡೆ ಅಂತ ತುಂಬ ವಿಶೇಷ. ಈ ಒಂದು ವಿಶೇಷವಾದಂತಹ ಇದು ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ನಾನು ಅಂದ್ಕೊತೀನಿ. ಮತ್ತು ರಾಜಧಾನಿಯಾಗಿ ಇರ್ತಕ್ಕಂಥ ಇಲ್ಲಿನ ದೇವಾಲಯಗಳಿರ್ಬೋದು ಮತ್ತು ರಾಜರ ಒಂದು ಆಡಳಿತ ವ್ಯವಸ್ಥೆ ಇರ್ಬೋದು, ಎಲ್ಲ ಕೂಡ ಇನ್ನೂ ಪರಂಪರೆಯ ಪಳವಳಿಕೆಗಳು, ದೇವಾಲಯಗಳು ಎಲ್ಲ ಕೂಡ ಇರೋದ್ರಿಂದ ನಮ್ಮದು ಕೂಡ ಅದೇ ಒಂದು ಕೂಡ ಆಶಯ ಸರ್, ತಲಕಾಡು ವಿಶ್ವ ಪರಂಪರೆ ಪಟ್ಟಿಗೆ ಸೇರಬೇಕು ಅಂತ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಇರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಂದು ತಲಕಾಡು ಏನಿದೆ ಇದೊಂದು ಐತಿಹಾಸಿಕ ಸ್ಥಳ ಒಂದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿ ಎಲ್ಲನೂ ಕೂಡ ಇನ್ನೂ ರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆ ಅನ್ನೋದು ಕೂಡ ನಮ್ಮ ಕೂಡ ಒಂದು ಆಶಯ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾವುದೇ ಒಂದು ಆಡಳಿತ ವ್ಯವಸ್ಥೆನಲ್ಲಿ ಸರ್, ಈ ಒಂದು ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯತಿ ಅಂತಂದರೆ ಗ್ರಾಮ ಪಂಚಾಯತಿಗೆ ಇರ್ತಕ್ಕಂಥ ಒಂದು ಅಧಿಕಾರದಲ್ಲಿ ನಾವೆಲ್ಲ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಗ್ರಾಮ ಪಂಚಾಯತಿ ನೌಕರರಿರ್ಬೋದು, ಮತ್ತು ಸಾರ್ವಜನಿಕರಿಗೆ ಒಂದು ಸೇವೆ ಸಲ್ಲಿಸ್ಬೇಕಾದ್ರೆ ನಾವೆಲ್ಲ ಒಂದು ಒಗ್ಗಟ್ಟಾಗಿ ಒಂದು ಕುಟುಂಬದ ರೀತಿ ಇದುವರೆಗೂ ಕೂಡ ಎಲ್ಲ ಸಂಘಟಿತರಾಗಿ ಈ ಸಾರ್ವಜನಿಕರಿಗೆ ಏನೇ ಸಮಸ್ಯೆಗಳಿದ್ರು ಅದನ್ನು ಯಾವ ರೀತಿ ಪರಿಹರಿಸ್ಬೋದು, ಆ ವಾರ್ಡ್ನ ಸದಸ್ಯರು ಇರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಶ್ರಮಿಸಿದ್ದೀವಿ. ಈ ಒಂದು ಅಧಿಕಾರ ಅವಧಿ ಮುಕ್ತಾಯ ಆಗ್ತಾ ಇದೆ ಅನ್ನೋ ದುಃಖಕರವಾದ ವಿಚಾರ. ಯಾಕಂದರೆ ನಾವೆಲ್ಲರೂ ಕೂಡ ಜೊತೆಲಿದ್ವಿ, ಜೊತೆಲಿ ಎಲ್ಲ ಕೂಡ ಸಾರ್ವಜನಿಕರಿಗೆ ಸಹಕಾರಿಯಾಗೋ ರೀತಿ ಇಲ್ಲಿವರೆಗೂ ಕೂಡ ಸ್ಪಂದಿಸಿದ್ದೀವಿ. ಅದರಿಂದ ದುಃಖಕರ ಆಗ್ತದೆ. ಮುಂದಿನ ದಿನಗಳು ಈಗ ಪಟ್ಟಣ ಪಂಚಾಯತಿಯಾಗಿ ಮೇಲ್ದರ್ಜೆಗೇರಿರೋದಕ್ಕೂ ಕೂಡ ಹೆಚ್ಚು ಅನುದಾನಗಳು ಬಂದು ಈ ಒಂದು ಗ್ರಾಮ ಅಭಿವೃದ್ಧಿ ಪಥದತ್ತ ಇನ್ನೂ ಕೂಡ ಮುನ್ನಡೆಯಲಿ ಅಂತ ಈ ಒಂದು ಈ ಪಟ್ಟಣ ಪಂಚಾಯತಿ ಆಶೆಯನ್ನು ವ್ಯಕ್ತಪಡಿಸ್ತೀವಿ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಕೂಡ ಮುಂದೆ ಇನ್ನೂ ಉನ್ನತ ಹುದ್ದೆಗಳಲ್ಲಿ, ಉನ್ನತ ಸ್ಥಾನಗಳಲ್ಲಿ ಜನಪ್ರತಿನಿಧಿಗಳಾಗಿ ಬಂದು ಸಾರ್ವಜನಿಕ ಸೇವೆ ಸಲ್ಲಿಸೋಕೆ ಇನ್ನೂ ಉತ್ತಮವಾದ ಅವಕಾಶಗಳು ಎಲ್ಲರೂ ಕೂಡ ಲಭಿಸಲಿ ಅಂತ ಒಂದು ಆಶಯ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಅದನ್ನು ಪಟ್ಟಣ ಈಗಾಗಲೇ ಗ್ರಾಮ ಪಂಚಾಯತಿನಲ್ಲಿ ಕೆಲವರು ಒಂದು ಅವಧಿ ಇರುವ, ಕೆಲವರು 2-3 ಅವಧಿನಲ್ಲಿ ತುಂಬ ಅನುಭವಿಗಳಾಗಿ, ನಮಗಿಂತ ಹೆಚ್ಚು ಅನುಭವಗಳಾಗಿ ಸೇವೆ ಸಲ್ಲಿಸಿದರೆ ಸಾರ್ವಜನಿಕರಿಗೆ. ಇನ್ನೂ ಕೂಡ ಪಟ್ಟಣ ಪಂಚಾಯತಿಯಾಗಿ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಇದು ಒಂದು ಪ್ರವಾಸಿ ತಾಣವಾಗಿರೋದರಿಂದ ಈ ಒಂದು ಗ್ರಾಮದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಪುನಃ ಉನ್ನತ ರೀತಿಯಲ್ಲಿ ಗರಿಗೆ ಎದುರ್ತಕ್ಕಂಥ ಒಂದು ಸುಸಂದರ್ಭದಲ್ಲಿ ಗ್ರಾಮದಲ್ಲಿ ಇನ್ನೂ ಉನ್ನತ ಮಟ್ಟದ ಒಂದು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಶ್ರಮಿಸಲಿ ಅವರು. ಈ ಗ್ರಾಮದ ಜನರಿಗೆ ಎಲ್ಲ ಕೂಡ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಶೌಚಾಲಯ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತು ಘನ ಮತ್ತು ದ್ರವಾಚಾರ ವಿಲೇವಾರಿ ಇರ್ಬೋದು, ಇದೆಲ್ಲ ಕೂಡ ಉತ್ತಮವಾದ ರೀತಿಯಲ್ಲಿ ನಡೀಲಿ. ಆ ಒಂದು ಕಡೆಗೆ ಎಲ್ಲರೂ ಕೂಡ ಶ್ರಮಿಸಲಿ ಅಂತ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಪರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.
ನಾವೆಲ್ಲರೂ ಕೂಡ ಆ, ಇಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸಾರ್ವಜನಿಕರೇ ಸರ್, ಸಾರ್ವಜನಿಕರ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ಕಚೇರಿ ಇದೆ. ಸಾರ್ವಜನಿಕರಿಗೆ ಸರ್ಕಾರದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಮತ್ತು ಇತರ ಇಲಾಖೆಗಳಿರ್ಬೋದು, ಈ ಎಲ್ಲ ಯೋಜನೆಗಳು ಕೂಡ ಗ್ರಾಮ ಪಂಚಾಯಿತಿಯಿಂದ ಅನುಷ್ಠಾನಗೊಳ್ಳಲಿಕ್ಕೆ ಇಲ್ಲಿಗೆ ಎಲ್ಲ ಯೋಜನೆಗಳು ಕೂಡ ಬರ್ತಾವೆ ಸರ್. ಈ ಒಂದು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ಪ್ರತಿ ಒಬ್ಬರಿಗೂ ಕೂಡ ನೀಡಿಂಗಾಗಿ ಎಲ್ಲ ಯೋಜನೆಗಳು ಕೇಂದ್ರ ರಾಜ್ಯ ಸರ್ಕಾರಗಳು ನಮಗೆ ಅನುದಾನಗಳ ಮೂಲಕ ಇರ್ಬೋದು, ಯೋಜನೆಗಳ ಮೂಲಕ ಇರ್ಬೋದು, ಫಲಾನುಭವಿಗಳನ್ನ ಒಂದು ಆಯ್ಕೆ ಮಾಡೋದಿರ್ಬೋದು, ಈ ಎಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಆಯ್ಕೆ ಮಾಡಿ ಯಾರಿಗೆ ಆ ಒಂದು ಯೋಜನೆಗಳ ಮೂಲಕ ತಲುಪಬೇಕು ಅವ್ರಿಗೆ ತಲುಪಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ಈ ಒಂದು ಸ್ಥಳೀಯ ಸರ್ಕಾರದಲ್ಲಿದೆ. ಆ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಶ್ರಮಿಸಿ ಒಂದು ಸಮಾಜ ಮುಖಿಯಾಗಿ ಕೆಲಸ ನಿರ್ವಹಿಸ್ತಕ್ಕಂಥ ಒಂದು ಉತ್ತಮ ವ್ಯವಸ್ಥೆ ಸ್ಥಳೀಯ ಸರ್ಕಾರ ಸರ್ ಇದು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ವಿಡಿಯೋಗೆ ಹೃತ್ಪೂರ್ವಕವಾದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್.